ಪ್ಲೇನ್ ನೆಟೆಡ್ ಸ್ಲೀವ್ಸ್ ಮಾಡೋದಕ್ಕಿಂತ ಈ ಥರ ಗ್ಯಾದರ್ ಕೊಟ್ಟು ನೆಟೆಡ್ ಸ್ಲೀವ್ಸ್ ಮಾಡೋದು ತುಂಬಾ ಟ್ರೆಂಡಿಂಗಲ್ಲಿದೆ. ಅದನ್ನು ಈಸಿಯಾಗಿ ಯಾವ ಥರ ಮಾಡೋದಂತ ಇವತ್ತು ನಾನು ವೀಡಿಯೋಲಿ ಹೇಳ್ತೀನಿ. ಇದೇ ಥರ ರೆಗ್ಯುಲರ್ ಆಗಿ ನಿಮಗೂ ಸ್ವಿಂಗ್ ಟಿಪ್ಸ್ ಬೇಕಂದ್ರೆ ನಮ್ಮ ಚಾನಲ್ನ ಫಾಲೋ ಮಾಡಿ. ಸೊ ಫಸ್ಟು ನೆಟೆಡ್ ಫ್ಯಾಬ್ರಿಕಲ್ಲಿ ಕಾರ್ನರಲ್ಲಿ ನಮಗೆ ಸ್ಲೀವ್ ರೌಂಡ್ ಎಷ್ಟಿದೆಯೋ ಅದನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಇದು ಬಾಟಮ್ ಫಿನಿಶ್ ಆಗಿರುತ್ತೆ. ಸೊ ಅದಾದಮೇಲೆ ನಮಗೆ ಸ್ಲೀವ್ಸ್ ಎಷ್ಟು ಬೇಕು ಅದನ್ನು ಪೇಪರಲ್ಲಿ ಮಾರ್ಕ್ ಮಾಡಿಕೊಂಡು ಸೆಂಟ್ರಲ್ಲಿ ಒಂದು ಲೈನ್ ಹಾಕ್ಕೊಳ್ಳಿ. ಸೊ ಲೈನ್ ಹಾಕ್ಕೊಂಡು ಈ ಸೆಂಟರ್ ಲೈನ್ ಹಾಕಿರೋ ಜಾಗದಲ್ಲಿ ನೀವು ಗ್ಯಾದರ್ಸ್ ಕೊಟ್ಕೊಂಡು ಹೋಗಬೇಕು. ಸೊ ಈ ಥರ ಅನ್ಈವನ್ ಆಗಿ ಗ್ಯಾದರ್ಸ್ ಕೊಟ್ಕೊಂಡು ಹೋಗಿ. ಸೊ ನಾರ್ಮಲ್ ನ್ಯೂಸ್ ಪೇಪರ್ ಯೂಸ್ ಮಾಡಿ. ಸೊ ನಿಮಗೆ ಅದನ್ನು ಟೇರ್ ಮಾಡೋಕ್ಕೆ ಈಸಿ ಇರುತ್ತೆ. ಸೊ ನೋಡಿ ಈ ಥರ ಗ್ಯಾದರ್ಸ್ ಕೊಟ್ಬಿಟ್ಟು ಸೊ ಸೈಡಲ್ಲೂ ಆ ಗ್ಯಾದರ್ಸ್ನ ಪ್ರಾಪರಾಗಿ ಎಳ್ಕೊಂಡು ಪೇಪರ್ಗೆ ಸ್ಟಿಚ್ ಮಾಡ್ಕೊಳ್ಳಿ. ಸೊ ಇದನ್ನ ಥ್ರೂಔಟ್ ಲೆಫ್ಟ್ ಸೈಡ್ ರೈಟ್ ಸೈಡ್ ಎರಡು ಕಡೆನೂ ಮಾಡ್ಕೊಳ್ಬೇಕು. ಸೊ ಮೇಲೆ ಪೋರ್ಷನಲ್ಲಿ ನಾವು ಗ್ಯಾದರ್ಸ್ ಕೊಟ್ಟಿಲ್ಲ, ಹಂಗಾಗಿ ಅಲ್ಲಿ ಪ್ಲೇನ್ ಬರುತ್ತೆ. ಸೊ ಎರಡು ಕಡೆನೂ ನೋಡಿ ಈ ಥರ ಆ ಗ್ಯಾದರ್ದು ಕಂಟಿನ್ಯೂಯೇಷನ್ ಬರಬೇಕು. ಸೊ ಸೆಂಟ್ರಲ್ ಇರೋ ಗ್ಯಾದರ್ಸ್ ಆಟೋಮ್ಯಾಟಿಕಲಿ ಕಾರ್ನರಲ್ಲಿ ಎಳ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡಿದ್ಮೇಲೆ ಎಕ್ಸಸ್ನ ಟ್ರಿಮ್ ಮಾಡಿಬಿಡಿ. ಸೈಡ್ಸಲ್ಲಿ ನೋಡಿ ಎಕ್ಸಸ್ನ ಟ್ರಿಮ್ ಮಾಡಿ. ಟ್ರಿಮ್ ಮಾಡಿದ್ಮೇಲೆ ನಮಗೆ ಎಕ್ಸಾಕ್ಟಾಗಿ ನಮ್ಮ ಸ್ಲೀವ್ಸ್ ಎಷ್ಟು ಬೇಕೋ ಅದು ಬಂದಿರುತ್ತೆ. ಸೊ ಹಿಂದೆ ಇರೋ ಪೇಪರ್ನ ತೆಗೆದುಬಿಟ್ರೆ ನಿಮಗೆ ಈ ಸ್ಲೀವ್ ಪ್ಯಾಟರ್ನ್ ಪರ್ಫೆಕ್ಟ್ ಆಗಿ ರೆಡಿ ಆಗಿರುತ್ತೆ. ಸೆಂಟ್ರಲ್ಲಿ ಈ ಥರ ಬೀಡ್ಸ್ನ ಸ್ಟಿಚ್ ಮಾಡ್ಕೊಳ್ಳಿ. ಸೊ ಅದು ಇನ್ನೂ ಪ್ಲೇನ್ ಆಗಿರೋ ನೆಟ್ ಮೇಲೆ ಸ್ವಲ್ಪ ಹೈಲೈಟ್ ಆಗುತ್ತೆ. ಸೊ ಸ್ಲೀವ್ಸ್ ಈ ಥರ ರೆಡಿ ಆಗುತ್ತೆ.